ರೀತಿಯ ಯೋಜನೆಗಳನ್ನ ಹೇರಬಾರದು ಅಂತ ಹೇಳಿ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಸಂದೇಶವನ್ನು ಕೊಡ್ತಾ ಅನೇಕ ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು. ಎಸ್ ಆರ್ ಹೆಗಡೆ ಅವರು ಮಾತನ್ನು ಪ್ರಸ್ತಾಪ ಮಾಡ್ತಾನೆ. ಹಿಂದೆ 40 ವರ್ಷ 30 ವರ್ಷದ ಒಬ್ಬ ಕನ್ನಡ ಧ್ವನಿ ಅಡಗಿಸಿದ್ರು, ಧ್ವನಿ ಹೇಳಿದ್ರು. ಒಬ್ಬ ಕನ್ನಡ ಅವರು ಹೇಳಿರುವಂತ ಸಿದ್ಧಾಂತ ಏನಾದ್ರೂ ಯೋಜನೆ ಮಾಡುದಿದ್ರೆ ನನ್ನ ಎದೆ ಮೇಲೆ ಕಲ್ಲು ಹಾಕಿ ಅಂತ ಹೇಳಿದ್ರು. ಪ್ರಸಂಗಕ್ಕೆ ಬಂದರೆ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ನಮ್ಮದು 7 ರೀತಿಯ ಹೋರಾಟಗಳಿದೆ. ಮೊದಲನೇದು ಜನಜಾಗೃತಿ, ಎರಡನೇದು ಪಾದಯಾತ್ರೆ, ಮೂರನೇದು ಐತಿಹಾಸಿಕ ಯೋಜನೆಯನ್ನ ವಿರೋಧಿಸಿ ಸ್ಥಗಿತ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ 25,000ಕ್ಕಿಂತ ಹೆಚ್ಚಿನ ಒಂದು ಆಕ್ಷೇಪವನ್ನು ಸಲ್ಲಿಸುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಹೋರಾಟದಲ್ಲಿ ನಾವೆಲ್ಲರೂ ಸೇರಿ ಏನಾದ್ರೂ ತೀರ್ಮಾನ ಬಂದು ಯೋಜನೆ ಬಗ್ಗೆ ಏನಾದ್ರು ಬಿಗಿತನ ಬರ್ತಾ ಇದೆ ಅಂತ ಆಗಿದ್ರೆ ನಾವು ಕರೆ ಕೊಡ್ತೇವೆ. ವಿಧಾನಸೌಧ ಮುಂದೆ ಹೋಗಿ ಹಿಂದೆ ಒಬ್ಬ ಕಾನೂನು ಏನ್ ಹೇಳಿದ್ರು, ಹಿಂದೆ ಕಾನೂನು ಏನ್ ಹೇಳಿದ್ರು, ನನ್ನ ಎದೆ ಮೇಲೆ ಕಲ್ಲಿಟ್ಟು ಆಣೆಕಟ್ಟು ಕೊಟ್ಟಂತೇಳಿ ಈ ಕ್ಷೇತ್ರದಿಂದ ಈ ಅನ್ಯಾಯವಾಗುವಂತ ಜನಗಳು ಸಹಸ್ರಾರು ಸಂಖ್ಯೆಯಲ್ಲಿ ವಿಧಾನಸೌಧಕ್ಕೆ ಹೋಗಿ ಕಲ್ಲು ನಮ್ಮ ಮೇಲೆ ಕಟ್ಕೊಂಡು ಬೇಕಾದ್ರೆ ಯೋಜನೆ ಮಾಡಿ ಅಂತ ಸರ್ಕಾರಕ್ಕೆ ಸವಾಲು ಹಾಕುವ ಕಾರ್ಯ ಮಾಡಬೇಕಾಗಿದೆ. ಹಾಗೆ ಸ್ನೇಹಿತರೆ, ಯಾವುದೇ ಮುಲಾಜು ಮಾಡುವಂತ ಪ್ರಶ್ನೆ ಇಲ್ಲ, ಯಾವುದಕ್ಕೆ ಅಪಾರ್ಥ ಹಬ್ಬಿಸುವಂತಹ ಪ್ರಶ್ನೆಗಳಿಲ್ಲ. ನಾವೆಲ್ಲರೂ ಒಗ್ಗಟ್ಟುಗಳಾಗಿದ್ದೇವೆ. ಮೂರು ಶ್ರೀಗಳ ಆಶೀರ್ವಾದದಿಂದ ಈ ಹೋರಾಟಕ್ಕೆ ಬಲವನ್ನು ಕೊಡ್ತೇವೆ. ನಮ್ಮನ್ನು ವಿಶ್ವಾಸ ಇದೆ. ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ. ಯೋಜನೆ ಯಾವ ಕಾರಣಕ್ಕವಾಗಿ ಶಾಶ್ವತವಾಗಿ ಬಂದ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳುವುದನ್ನ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ನಾವು ಸಂಘಟನೆಯನ್ನು ಮಾಡಿ ಅವರಿಗೆ ಕೇವಲ ನಾವು ಸ್ಥಳೀಯವಾಗಿ ಇದೇ ರೀತಿ ಹೋರಾಟವನ್ನು ಮಾಡ್ತೇವೋ ನಮಗೆ ಪ್ರತಿಫಲ ಬರಲಿಕ್ಕೆ ಸಾಗ್ರವಾಗಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ವ್ಯಕ್ತಿ ಆಗಲಿ, ಅಘನಾಶಿನಿ ಆಗಲಿ, ಅಥವಾ ಪಂಪ್ ಸ್ಟೋರೇಜ್ ಆಗಲಿ, ಜಿಲ್ಲೆಗೆ ಇನ್ನು ಮುಂದೆ ಯಾವುದೇ ರೀತಿಗಳು ಯೋಜನೆಗಳು ಬೇಡವೇ ಬೇಡ. ನಮ್ಮನ್ನು ಒಗ್ಗಟ್ಟಿದೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಅಘನಾಶಿನಿ ವಿಚಾರಕ್ಕೆ ನಾವು ಮಾತಾಡಬೇಕಾದ್ರೆ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ಈಗಷ್ಟೇ ಅದು ಪ್ರಾರಂಭವಾಗಿದೆ. ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರೆ ಚಿಂತನೆಗೆ ಕಾರಣವಾಗ್ತಾ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ, ಹೋರಾಟ ನಿರಂತರ. ಹೋರಾಟದಲ್ಲಿ ಯಾವುದೇ ರೀತಿಯ ಅಪಾರ್ಥಗಳಿಲ್ಲ. ಹೋರಾಟದಲ್ಲಿ ಒಗ್ಗಟ್ಟಾಗಿ ಮುಳುಗುವ ಅಘನಾಶಿ ನದಿಯನ್ನ ಜೋಡಣೆ ಮಾಡುವುದನ್ನ ನಾವು ನಿಯಂತ್ರಣ ಮಾಡುವಂತ ಹೇಳಿಕೆ ಬಯಸ್ತಾ ಇದ್ದಾನೆ. ಇಲ್ಲಿಯವರೆಗೆ ಅಘನಾಶಿನಿಗೆ ಯಾವುದೇ ರೀತಿಯ ಯೋಜನೆಗಳಿಗೆ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಇವತ್ತು ಸಿದ್ದಾಪುರ ನಂತರ ಕೆಳಗಡೆಗೆ ಮೊನ್ನೆ ನಾವು ಸ್ಥಳ ಪರಿಶೀಲನೆಗೆ ಹೋಗಿದ್ವಿ ಮುದ್ಗೇಶ್ವರ. 10,000 ಟನ್. ಆ ಚಿಪ್ಪಿಯ ಮೌಲ್ಯ 57.8 ಮಿಲಿಯನ್ ರೂಪಾಯಿಯಷ್ಟು. ಸುಮಾರು 150 ಮೀನಿನ ಸಂತತಿ ನಾಶವಾಗ್ತಾ ಇದೆ. 120 ಪ್ರಾಣಿಗಳು, ಗಿಡಗಳು ಅಥವಾ ಪಕ್ಷಿಗಳಿಗೆ ಸಂತತಿಗೆ ಮಾರಕವಾಗ್ತಾ ಇದೆ. ಈ ರೀತಿಯ ಒಂದು ಭಯಾನಕವಾಗಿರುವಂತ ಈ ಯೋಜನೆ ನಾವು ಸರ್ಕಾರಕ್ಕೆ ನಿಮ್ಮ ಮೂಲಕ ಕೇಳಬೇಕಾಗಿದೆ. ಯಾವ ಪುರುಷಾರ್ಥಕ್ಕೆ ಈ ಯೋಜನೆ ಜಾರಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ? ಯಾವ ಪುರುಷಾರ್ಥಕ್ಕೆ? ಒಂದು ಮಾತು ದೃಢ ಮಾಡುವ, ನಾಳೆಯಿಂದಲೇ ಇಡೀ ಕ್ಷೇತ್ರದಲ್ಲಿ ಈ ಯೋಜನೆ ಫಲಿತಾಂಶ ಸಂಬಂಧಪಟ್ಟಂತೆ ಆಕ್ಷೇಪ ಪತ್ರವನ್ನು ನಮ್ಮ ಸ್ನೇಹಿತರು ಗ್ರಾಮ ಗ್ರಾಮಕ್ಕೆ ಹೋಗಿ ವಿತರಣೆ ಮಾಡ್ತಾರೆ. 11ನೇ ತಾರೀಕಿಗೆ ಮುಂಜಾನೆ 8 ಗಂಟೆಗೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಷೇಪ ಪತ್ರವಿಟ್ಟು ಪಾದಯಾತ್ರೆಗೆ ಸನ್ನದ್ಧರಾಗಬೇಕು ಅಂತ ಕೇಳ್ಕೊತಿದ್ದಾನೆ. ಆತ್ಮೀಯ ಸ್ನೇಹಿತರೆ, ಈಗಾಗಲೇ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದಂತೆ ಯಾವುದೇ ಒಂದು ಸರ್ಕಾರದ ವಿರುದ್ಧ ಅಲ್ಲ, ಇದು ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದಂತಲ್ಲ. ಇದು ನಮ್ಮ ಜೀವನಕ್ಕೆ ಪ್ರಶ್ನೆ ಆಗಿರುವುದರಿಂದ ನಾವು ಸಾರ್ವತ್ರಿಕವಾಗಿ ಜನಪರವಾಗಿ ಮಾಡುವಂತ ಹೋರಾಟದಿಂದ
ನೀವೆಲ್ಲರೂ ಸನ್ನದ್ಧರಾಗಬೇಕು. ನೀವೆಲ್ಲ ಹೆಚ್ಚಿನ ಒಂದು ಬೆಂಬಲ ವ್ಯಕ್ತಪಡಿಸ್ತಂತೇಳಿ ಇನ್ನಿತರ ಯಾವ ವಿಚಾರವನ್ನು ಈ ವೇದಿಕೆ ನಾವು ಪ್ರಸ್ತಾಪ ಮಾಡುವುದಿಲ್ಲ. 11ನೇ ತಾರೀಕಿಗೆ ಏನು ಮಾತಾಡಬೇಕು ಗಟ್ಟಿತನದ ಬಗ್ಗೆ ಹೋರಾಟಕ್ಕೆ ಮುಂದಿನ ಹೆಜ್ಜೆಗೆ ಪ್ರಸ್ತಾಪ ಮಾಡ್ತಾನೆ.